ಸರಿ, ಬರ್ತ್ಕೊಡ್ತೀನಿ. ಆದರೆ ನಾನು ಹಾಗೆ ಬರ್ತ್ಕೊಡ್ಬೇಕು ಅಂದರೆ ನಂದು ಒಂದು ಕರಾರ ಐತೆ. ಏನು ಕರಾರು? ಸುಪ್ರಿಯಂಗೆ ಈ ಮನೇಲಿ ಯಾವುದೇ ರೀತಿ ನೋವಾಗಲ್ಲ, ಇವಳ ಸಂತೋಷದಲ್ಲಿ ಯಾವುದೇ ರೀತಿ ಕೊರತೆ ಆಗಲ್ಲ. ಯಾರೇ ಈ ಮನೆಗೆ ಬಂದರೂ ಇವಳನ್ನ ಕಡೆಗಣಿಸ್ದೆ ಮನೆ ಮಗಳ ಥರನೇ ನೋಡ್ಕೋಬೇಕು. ಅದಕ್ಕೇನಂತೆ, ನಮ್ಮನೆ ಮೊಮ್ಮಗ ಅದು, ಆದರೆ ಸಣ್ಣಾಗಿ ನೋಡ್ಕೋಬೇಕಾದ್ದು ನಮ್ಮ ಕರ್ತವ್ಯ. ನೀವು ಹೇಳಿದ್ರು ಮಾಡ್ತೀವಿ, ಹೇಳ್ದೇ ಇದ್ರು ಮಾಡ್ತೀವಿ ಬಿಡು. ಬರೀ ಬಾಯಿ ಮಾತಲ್ಲಿ ಹೇಳೋದಲ್ಲ, ಪೇಪರಲ್ಲಿ ಬರ್ತ್ಕೊಡ್ಬೇಕು. ನೀನು ಆ ಕಡೆಯಿಂದ ಅಪೂರ್ವನ ಲಗ್ನಕ್ಕೆ ಯಾವುದೇ ತೊಂದರೆ ಮಾಡಲ್ಲ ಅಂತ ಬರ್ಕೊಡು, ನಾವು ಈ ಕಡೆಯಿಂದ ಸುಪ್ರೀಂ ಸಂದಾಗಿ ನೋಡ್ಕೋತೀವಿ ಅಂತ ಬರ್ಕೊಡ್ತೀವಿ. ಅಷ್ಟೇ ಅಲ್ಲ, ಅಕಸ್ಮಾತ್ ಸುಪ್ರಿಯನ ನಾವು ಹಾಗೆ ನೋಡ್ಕೊಳ್ಳಿಲ್ಲ ಅಂದರೆ ನಾನು ಏನು ಬೇಕಾದ್ರೂ ಮಾಡ್ಬೋದು ಅಂತಲೂ ಬರ್ತ್ಕೊಡ್ಬೇಕು. ಆಗತ್ತಾ ನಿಮಗೆ? ಆಯ್ತು ಬಿಡು, ಬರ್ಕೊಳ್ಳೋಣ. ಮೊದಲು ನೀನು ಆಗಂತ ಬರ್ಕೊಟ್ಬಿಡು. ಲೇ ಮಾದೇಶ ಅಣ್ಣ, ಹೋಗಿ ಪೇಪರ್ ತಗೊಂಬರಲ್ಲ. ಇರ್ನು ಹೋಗ್ಲಾ? ಅಣ್ಣ ನನ್ನ ಕೈಗೆ ಯಾಕೆ ಕೊಟ್ಟಿಯೇ? ಕೊಡ್ಲಾ ಅವಳ ಕೈಗೆ? ಸರಿ ಅಣ್ಣ, ತಗೊಳವ. ಮತ್ತೆ ಸಣ್ಣ ಅವ್ರಿಗೂ ಕೊಡಿ, ಅವರು ಬರಲಿ. ತಗೊಳ್ಳೋಣ. ಅವಳು ಏನೇನು ಹೇಳೋಳೆ ಅಂತ ಕೇಳಿಸ್ಕೊಂಡಿದ್ಯಾ ತಾನೆ? ನೀನೇ ಬರೀ, ನಾನು ಸೈನ್ ಮಾಡ್ತೀನಿ. ಸರಿ ಅಣ್ಣ. ಲಕುಮಿಗೂ ಸೂರ್ಯನಿಗೂ ಯಾವುದೇ ಸಂಬಂಧ ಇಲ್ಲ. ಲಕುಮಿ ಇನ್ಯಾವತ್ತೂ ಅವ್ರ ಸಂಸಾರದ ವಿಷಯದಲ್ಲಿ, ಅವ್ರ ಮನೆ ವಿಷಯದಲ್ಲಿ ತಲೆ ಹಾಕಬಾರ್ದು ಅಂತ. ಮದುವೆ ಅಂತ ಆದಮೇಲೆ ಹೀಗೆಲ್ಲ ಓಡಾಡೋಕ್ಕಾಗತ್ತಾ? ಅಪೂರ್ವ ಈ ಮನೆಗೆ ಬಂದಮೇಲೆ ಯಾವತ್ತೋ ಒಂದಿನ ಅವ್ರ ಅಮ್ಮನ ನೋಡೋಕ್ಕೆ ಹೋಗ್ತಾಳೆ ಅಲ್ವೇನೋ ಸೂರಿ? ಇಲ್ಲ ಮಮ್ಮಿ. ಇಲ್ಲ ಅಂದರೆ ಅಪೂರ್ವ ಅವರಮ್ಮಗೆ ಮದುವೆ ಆದಮೇಲೆ ಇಲ್ಲೇ ಬಂದಿದ್ದು ಬಿಡಿ ಅಂತ ಹೇಳಿದ್ದೀನಿ.